ನಮಸ್ಕಾರ ವೀಕ್ಷಕರೇ. ನಾನಿವಾಗ ವೃಷಭ ಟಾರಸ್ ಅವರ ಜೂನ್ ತಿಂಗಳು 2025 ಭವಿಷ್ಯ ಹೇಳ್ತಾ ಇದ್ದೀನಿ. ವೃಷಭ ರಾಶಿ ಟಾರಸ್ ಅವ್ರದ್ದು ಹೇಗಿರುತ್ತೆ, ಟೈಮ್ ಹೇಗಿರುತ್ತೆ, ಮಂತ್ಲಿ ಫೋರ್ಕಾಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಜೂನ್ ತಿಂಗಳು 2025 ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಲೆಟ್ ಮೀ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಮಂತ್ಲಿ ಫೋರ್ಕಾಸ್ಟ್ ಜೂನ್ ತಿಂಗಳು ಹೇಗಿರುತ್ತೆ ನಿಮ್ಮದು ಅಂತ ಹೇಳ್ತೀನಿ. ಏನಿದೆ ಚಾಲೆಂಜ್ ಏನಾದ್ರು ಇದೆಯಾ ಜೂನ್ ತಿಂಗಳಲ್ಲಿ, ಪಾಸಿಟಿವ್ ಬ್ಲೆಸ್ಸಿಂಗ್ ಏನಿದೆ ಜೂನ್ ತಿಂಗಳು, ನೆಗೆಟಿವ್ ಏನಾದರೂ ಆಗುತ್ತಾ, ನೆಗೆಟಿವ್ ಎನರ್ಜಿಯಿಂದ ಏನಾದ್ರು ಆಗುತ್ತೆ, ಏನಾದ್ರು ಇದೆಯಾ, ಮತ್ತು ನೀವು ಯಾವ ಕಡೆಗೆ ಫೋಕಸ್ ಮಾಡಬೇಕು, ಆಪರ್ಚುನಿಟಿ ಏನು ಬರಲಿದೆ ನಿಮಗೆ, ಹಾಗೂ ಈ ಜೂನ್ ತಿಂಗಳಿಗೆ ನಿಮಗೆ ಏನು ದೈವದಿಂದ ಮೆಸೇಜ್ ಇದೆ ಅಂತ ಕೂಡ ಹೇಳಿಬಿಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಏನು ಬರುತ್ತೆ ನಿಮಗೆ ರೀಡಿಂಗ್ ಅಂತ. ಕಿಂಗ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಚಾಲೆಂಜ್ ಏನಾಗಿದೆ ಅಂದರೆ ಕೆಲಸದಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗ್ಬೋದು, ತುಂಬ ಕೆಲಸ ಆಗಬಹುದು, ಒಟ್ಟಿನಲ್ಲಿ ನಿಮಗೆ ಅದೇನೇ ಟೈಮ್ ಇಲ್ಲ ಅನ್ನಿಸ್ಬಹುದು, ಪ್ರೆಷರ್ ಇರುತ್ತೆ. ಜೂನ್ ಮಂತಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಪ್ರೆಷರ್ ಇರುತ್ತೆ, ಹಾಗೂ ಬ್ಯುಸಿಯಾಗಿರ್ತೀರ, ಖಂಡಿತವಾಗ್ಲೂ ಬ್ಯುಸಿ ಇರ್ತೀರ. ಆದರೆ ಏನಾಗುತ್ತೆ ಅಂದರೆ ನಿಮಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗೋಗುತ್ತೆ, ಟೈಮ್ ಕೊಡೋಕ್ಕಾಗಲ್ಲ. ಬೇರೆ ಏರಿಯಾಸ್ ಆಫ್ ಲೈಫಿಗೆ ನಿಮಗೆ ಟೈಮ್ ಕೊಡೋಕೆ ಆಗದೇ ಇರ್ಬೋದು. ಬ್ಲೆಸ್ಸಿಂಗ್ ಏನಾಗಿದೆ ಅಂದರೆ, ಓ ಮೈ ಗಾಡ್, ಲುಕ್ ಎಟ್ ದಿಸ್. ನಾನು ಆಗಲೇ ಹೇಳಿದಾಗೆ ನಿಮಗೆ ಕೆಲಸದ ವಿಷಯವಾಗಿ ಒಂದು ಸ್ವಲ್ಪ ಪ್ರೆಷರ್ ಬರ್ಬೋದು ಅಂತ ಆಗಲೇ ಹೇಳಿದೆ. ಆದರೆ ಅದರಿಂದ ನಿಮಗೆ ಲಾಭವೂ ಇದೆ, ಅದೇ ಬ್ಲೆಸ್ಸಿಂಗ್ ಆಗಿ ಬರ್ತಾ ಇದೆ. ಜೂನ್ ಮಂತಲ್ಲಿ ನೀವೆಷ್ಟು ಸೀರಿಯಸ್ ಆಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಬಿಸ್ನೆಸ್ ವಿಷಯವಾಗಿ ಅಥವಾ ನೀವು ಹಣದ ಮ್ಯಾಟರ್ನಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದೀರಾ ಅಂದರೆ, ನೀವು ಜಾಬ್ ಮಾಡ್ತಾ ಇದ್ದೀರಾ ಅಂದರೆ, ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಏನೇ ಇರ್ಬೋದು, ಅದನ್ನೇ ನೀವು ಪ್ರಯಾರಿಟೈಸ್ ಮಾಡಿದ್ರೆ, ಅದಕ್ಕೆ ನೀವು ಪ್ರಾಮುಖ್ಯತೆ ಜೂನ್ ತಿಂಗಳಲ್ಲಿ ಕೊಟ್ಟರೆ ಯಶಸ್ಸು ಮತ್ತು ಲಾಭವನ್ನು 10% ಲಾಭವನ್ನು ನೀವು ಮಾಡ್ತೀರಾ ಅಂತಲೇ ತೋರಿಸ್ತಾ ಇದೆ ಕಾರ್ಡ್ನಲ್ಲಿ. ಯಾಕಂದರೆ ಹಣಕಾಸಿನ ವಿಷಯವಾಗಿ ಬದಲಾವಣೆ ಬರುತ್ತೆ, ಏನಾದರೂ ತಗೋಬೇಕು ಅನ್ನುವಂಥದ್ದು ಕೂಡ ನಿಮಗೆ ಸಂದರ್ಭ ಒದಗು ಬರುತ್ತೆ, ಕೊಂಡ್ಕೊಳ್ತೀರಾ, ಏನೋ ಒಂದು ದೊಡ್ಡ ವಿಚಾರಕ್ಕೆ ಕೈ ಹಾಕ್ತೀರಾ, ಆ ಥರ ತೋರಿಸ್ತಿದೆ. ಮನೆ ಕಟ್ಟುವ ವಿಚಾರವಾಗಿ, ಸೈಟ್ ತಗೊಳ್ಳುವ ವಿಷಯವಾಗಿ, ಒಟ್ಟಿನಲ್ಲಿ ನಿಮ್ಮ ಬಿಗ್ ಡ್ರೀಮ್, ನಿಮ್ಮ ಕನಸು ಏನಿದೆ ಅದನ್ನು ನೀವು ನನಸು ಮಾಡಿಕೊಳ್ಳುವಂಥ ಟೈಮ್ ಜೂನ್ ಮಂತ್ ಆಗಿದೆ. ಯಾಕಂದರೆ ಮನಿ ಮ್ಯಾಟರ್ಸ್ನಲ್ಲಿ ಫ್ಲೋ ಇದೆ, ಅಮೇಝಿಂಗ್ ಫ್ಲೋ ಇದೆ. ನೆಗೆಟಿವ್ ಏನಾದರೂ ಇದೆಯಾ, 7 ಆಫ್ ವಾಂಡ್ಸ್ ಬರ್ತಾ ಇರೋದ್ರಿಂದ ಇದರ ಅರ್ಥ ಏನು ಅಂದರೆ, ನಿಮಗೆ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಬರಬಹುದು, ಹಾಗೂ ಜನ ಸ್ವಲ್ಪ ಈಗೋಯಿಸ್ಟಿಕ್ ಆಗಬಹುದು, ನಿಮಗೆ ಸಪೋರ್ಟಿವ್ ಆಗಿ ಇರದೇ ಇರಬಹುದು ಜನರು. ಅಂದರೆ ನಿಮಗೆ ಹತ್ತಿರದಿರೋರು ಯಾರು ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ಸಪೋರ್ಟಿವ್ ಆಗಿ ಇಲ್ಲದೇ ಇರಬಹುದು, ಅಥವಾ ನಿಮ್ಮ ಕೊಲೀಗ್ಸ್, ನಿಮ್ಮ ಕೆಲಸ ಮಾಡುವಂಥ ಜನರು ನಿಮಗೆ ಏನು ಇಂಪಾರ್ಟೆನ್ಸ್ ಕೊಡಬೇಕು ಅದು ಕೊಡದೇ ಇರ್ಬೋದು. ಒಟ್ಟಿನಲ್ಲಿ ನಿಮಗೆ ಅಗೇನ್ಸ್ಟ್ ಆಗಿ, ನಿಮಗೆ ವಿರುದ್ಧವಾಗಿ ಸಿಚುವೇಶನ್ ಬದಲಾಗಬಹುದು. ಒಟ್ಟಿನಲ್ಲಿ ನಿಮ್ಗೇನು ಅನಿಸುತ್ತೆ ಅಂದರೆ, ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ, ನನಗೆ ಸಪೋರ್ಟ್ ಇಲ್ಲ ಅನ್ನಿಸ್ಬೋದು. ಎಲ್ಲ ಇಂಡಿಪೆಂಡೆಂಟಾಗಿ ಮಾಡ್ಕೊಂಡು ಹೋಗ್ತೀರಾ. ನೀವು ಅವಲಂಬಿತರಾಗಬಹುದು ಅಂದ್ಕೊಂಡವರು ನಿಮಗೆ ಕೈ ಕೊಡ್ಬೋದು. ಇವ್ರು ನಂಗೆ ಸಹಾಯ ಮಾಡ್ತಾರೆ ಅಂತ ನೀವು ಅವ್ರನ್ನ ಸಹಾಯ ಕೇಳಿದ್ರೆ ಅವ್ರು ನಿಮಗೆ ಮಾಡದೇ ಇರ್ಬೋದು. ಈ ಥರ ಆಗುತ್ತೆ. ಅದರಿಂದ ನೀವು ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡವರೇ ನಿಮಗೆ ಕೈ ಕೊಡ್ತಾರೆ ಜೂನ್ ತಿಂಗಳಲ್ಲಿ. ಆ ವಿಚಾರವಾಗಿ ನೀವು ಸ್ವಲ್ಪ ನೋವು ಅನುಭವಿಸ್ತೀರಾ, ಅದರಿಂದನೇ ನಿಮಗೆ ಪ್ರೆಷರ್ ಬರುತ್ತೆ ಅಂತಲೂ ನಾನು ಹೇಳ್ತೀನಿ. ಮತ್ತು ಏನು ಫೋಕಸ್ ಏನು ಮಾಡಬೇಕು, ನಿಮ್ಮ ಹಣಕಾಸಿನ ವಿಷಯವಾಗಿ ಫೋಕಸ್ ಮಾಡಬೇಕು. ಯಾಕಂದರೆ ತುಂಬ ಲಾಸ್ನ ನೀವು ನೋಡ್ತಾ ಇದ್ದೀರಾ. ಆ ಲಾಸ್ನ ಸರಿ ಮಾಡಿಕೊಳ್ಳುವಂಥ ಟೈಮ್ ಜೂನ್ ತಿಂಗಳಾಗಿದೆ. ಯಾಕೆಂದರೆ ನಿಮಗೆ ಹಿಂದೆ ಪಾಸ್ಟ್ನಲ್ಲಿ ಒಂದಷ್ಟು ಲಾಸ್ ಆಗಿದೆ, ಸ್ಟ್ರೆಸ್ ಆಗಿದೆ, ರಿಲೇಟೆಡ್ ಟು ಮನಿ ಮ್ಯಾಟರ್ಸ್, ರಾಂಗ್ ಡಿಸಿಷನ್ಸ್ನ ತೊಗೊಂಡಿದ್ದೀರಾ, ಬೇಜಾರಾಗಿದೆ, ಮೋಸ ಹೋಗಿದ್ದೀರಾ. ಈ ಥರದ್ದೆಲ್ಲ ಅಡಚಣೆಗಳು ಬಂದಿರೋದ್ರಿಂದ ಜೂನ್ ತಿಂಗಳಲ್ಲಿ ನೀವು ದುಪ್ಪಟ್ಟು ಲಾಭವನ್ನು ಪಡೆಯೋದಕ್ಕೆ ಒಟ್ಟಿನಲ್ಲಿ ನೀವು ಇದಕ್ಕೆ ಫೋಕಸ್ ಮಾಡಿ ಅಂತಲೇ ಬರ್ತಾ ಇದೆ. ಲವ್ ಅನ್ನೋದು ನಾನೇನು ಜೂನ್ ತಿಂಗಳಲ್ಲಿ ನೋಡ್ತಾ ಇಲ್ಲ. ಲವ್ ಅಂದಾಗ ಏನು, ರಿಲೇಷನ್ಶಿಪ್ ವಿಷಯವಾಗೂ ನಾನೇನಂತ ಬದಲಾವಣೆ ನೋಡ್ತಾ ಇಲ್ಲ. ಜೂನ್ ತಿಂಗಳಲ್ಲಿ ನಾನೇನು ಆ ಥರದ್ದು ನೀವು ಅಂದ್ಕೊಂಡ ಹಾಗೆ ಪ್ರೀತಿ ಮತ್ತು ಪ್ರೇಮ ಆ ಥರ ವಿಚಾರದಲ್ಲಿ ಐ ಡೋಂಟ್ ಸಿ ಎನಿ ಚೇಂಜಸ್. ದಟ್ಸ್ ಓಕೆ.
ಏಕೆಂದರೆ ಪ್ರೀತಿಗೆ ಟೈಮ್ ಇದೆ ಅಂತ ಹೇಳ್ತೀನಿ. ಜೂನ್ ತಿಂಗಳು ಅದಕ್ಕೆ ಟೈಮ್ ಅಲ್ಲ. ಓಕೆ, ಬರ್ನಿಂಗ್ ಟವರ್ ಬರ್ತಾ ಇದೆ. ಸೊ ನಿಮ್ಗೆ ಇವಾಗ ಏನಾಗಿದೆ ಅಂದರೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿದೆ. ಒಟ್ಟಿನಲ್ಲಿ ಒಂದು ಆತಂಕದ ವಿಚಾರ ಕೂಡ ನೀವು ಅನುಭವಿಸ್ಬಿಟ್ಟಿದ್ದೀರ. ಆಪರ್ಚುನಿಟಿ ಏನಂದರೆ ಈ ಥರದ ಒಂದು ಬರ್ನಿಂಗ್ ಟವರ್ ಎಕ್ಸ್ಪೀರಿಯನ್ಸ್ನ ನೀವು ತಡೆಗಟ್ಟಬಹುದು ಅಂತಲೇ ಬರ್ತಾ ಇದೆ. ಸೊ ನೀವಿವಾಗ ಕಮೆಂಟ್ ಮಾಡಿ, ಐ ವಿಲ್ ವಿನ್ ಆ್ಯಂಡ್ ಐ ವಿಲ್ ಬಿ ಫೋಕಸ್ ಟುವರ್ಡ್ಸ್ ಮೈ ಲೈಫ್. ನೀವು ನಿಮ್ಮ ಲೈಫ್ನ ಎಷ್ಟು ಸೀರಿಯಸ್ ಆಗಿ ತೊಗೊಳ್ತೀರಾ, ನಿಮಗೆ ಅಷ್ಟೇ ಹೆಚ್ಚಾಗಿ ನಿಮ್ಮ ಲೈಫ್ನ ನೀವು ಮೇಲೆ ತೊಗೊಂಡು ಹೋಗ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನೀವೊಂದು ಪರಿಸ್ಥಿತಿಲಿ ಹೇಗಿದ್ದೀರಾ ಅಂದರೆ ಒಂಥರ ಸಿಚುವೇಶನ್ ನಿಮಗೆ ವಿರುದ್ಧವಾಗೇ ಇದೆ. ನೀವು ಅಂದ್ಕೊಂಡಂಗೆ ಏನೂ ಆಗ್ತಾಯಿಲ್ಲ ಪ್ರೆಸೆಂಟ್ನಲ್ಲಿ. ಒಟ್ಟಿನಲ್ಲಿ ನೀವು ಫ್ಯಾಮ್ಲಿ ಲೈಫ್ನಲ್ಲಿ ನೋವು ಅನುಭವಿಸ್ತಿದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಆದರೆ ನೀವು ಆ ಫ್ಯಾಮ್ಲಿ ಲೈಫ್ನ ಫೋಕಸ್ ಮಾಡುವ ಅವಶ್ಯಕತೆ ಇಲ್ಲ. ಇವಾಗ ನಿಮ್ಮ ಮನೆಯೇ ಅಲ್ಗಾಡ್ತಾ ಇದೆ. ಅರ್ಥ ಆಗ್ತಾ ಇದೆ ಅಲ್ಲ? ಬರ್ನಿಂಗ್ ಟವರ್ ಅಂದರೆ ಅದೇನೇ ಅರ್ಥ. ನಿಮ್ಮ ಲೈಫೇ ಒಂದು ಥ್ರೆಟ್ ಆಗ್ತಾ ಇದೆ. ನಿಮ್ಮ ಲೈಫ್ಗೆ ಒಂದು ಬ್ಲಾಕೇಜ್ ಬರ್ತಾ ಇದೆ. ಅದನ್ನು ನೀವು ತಡಿಬೇಕು ಅಂದಾಗ ನೀವು ಫೋಕಸ್ ಮಾಡೋದು ಒಂದು ನಿಮ್ಮ ಸೆಲ್ಫ್ ಗ್ರೋತ್ ಕಡೆಗೆ ಮತ್ತು ನಿಮ್ಮ ಹಣಕಾಸಿನ ವಿಷಯದ ಕಡೆಗೆ ಹಾಗೂ ನಿಮ್ಮ ಲೈಫ್ ಸೆಕ್ಯೂರಿಟಿ ಕಡೆಗೆ. ಆಯಿತಾ? ಸರಿ ಮಾಡ್ಕೋಬೋದು. ಪ್ರಾಬ್ಲಮ್ಸ್ ಇದೆ, ನಾನು ಪ್ರಾಬ್ಲಮ್ಸ್ ಇಲ್ಲ ಅಂತ ಇಲ್ಲ. ಹಾಗೂ ನೀವು ಅಂದ್ಕೊಂಡು ಹಾಗೆ ಲೈಫ್ ಕೂಡ ನಿಮಗೆ ನೋವು ಕೊಡ್ತಾ ಇದೆ ಅಂದರೆ ತುಂಬಾ ಚಾಲೆಂಜಸ್ನ ನೀವು ನೋಡ್ತಾ ಇದ್ದೀರಾ ಲೈಫ್ನಲ್ಲಿ. ಹಿಂದೆನೇ ಒಂದು ರೀತಿಯಾದ ಪ್ರಾಬ್ಲಮ್ಸ್ ಬರ್ತಾ ಇದೆ, ಫೇಸ್ ಮಾಡೋಕ್ಕಾಗ್ತಾ ಇಲ್ಲ, ಸಪೋರ್ಟ್ ಸಿಗ್ತಾ ಇಲ್ಲ, ಯಾರೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹೀಗೆಲ್ಲ ನಿಮ್ಗೆ ಅನುಭವಗಳಾಗ್ತಾ ಇದೆ. ಆದರೂ ಕೂಡ ಜೂನ್ ಮಂತಲ್ಲಿ ನೀವು ಖಂಡಿತವಾಗ್ಲೂ ಆ ಒಂದು ವಿಷಯವನ್ನು ಚಾಲೆಂಜಾಗಿ ತೊಗೊಂಡ್ರೆ ನೀವು ತಡಿಬಹುದು. ದೊಡ್ಡ ಪ್ರಾಬ್ಲಮ್ನ ನೀವು ತಡಿಬಹುದು ಅಂತ ಬರ್ತಾ ಇದೆ. ಏಕೆಂದರೆ ನೀವು ಏನಾದರೂ ಸೀರಿಯಸ್ ಆಗಿ ಜೂನ್ ಮಂತ್ನ ತೊಗೊಳ್ಳಿಲ್ಲ ಅಂದರೆ, ಅಯ್ಯೋ ಪರವಾಗಿಲ್ಲ ಅಂತ ಉದಾಸೀನತೆ ಮಾಡಿದ್ರೆ ಏನೋ ಒಂದು ದೊಡ್ಡದನ್ನು ಕಳ್ಕೊಂಡು ಬಿಡ್ತೀರಾ. ಹುಷಾರಾಗಿರಿ, ಆಯಿತಾ? ಕಳ್ಕೊಳ್ತೀರಾ. ನೀವೇನಾದರೂ ಒಂದು ಸ್ವಲ್ಪ ಯಾಮಾರಿದ್ರೂ ಕಳ್ಕೊಂಡು ಬಿಡ್ತೀರಾ. ಓಕೆ, ಓ ಮೈ ಗಾಡ್, ಆಲ್ ದ್ಯಾಟ್ ಗ್ಲಿಟರ್ಸ್. ಓಕೆ, ಯೂನಿವರ್ಸಿಂದ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಆಲ್ ದ್ಯಾಟ್ ಗ್ಲಿಟರ್ಸ್ ಅಂತ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ, ನಿಮ್ಮ ಹತ್ತಿರ ಇರೋರೇ ನಿಮಗೆ ದ್ರೋಹಿಗಳಾಗಿದ್ದಾರೆ, ಮೋಸ ಮಾಡೋರಾಗಿದ್ದಾರೆ, ಸುಳ್ಳು ಹೇಳೋರಾಗಿದ್ದಾರೆ. ನಿಮ್ಮ ಕೆಟ್ಟದ್ದನ್ನು ಅವರು ಆಗಲಿ ಅಂತ ಬಯಸ್ತಾ ಇದ್ದಾರೆ. ನಿಮಗೆ ಒಳ್ಳೆಯದನ್ನು ನೋಡಿದ್ರೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಏನು ಗ್ಲಿಟರ್ ಆಗುತ್ತೆ ಅದು ಗೋಲ್ಡ್ ಅಲ್ಲ ಅಂತ ನಾವು ಹೇಳ್ತೀವಿ. ಯಾವುದು ಮಿಂಚ್ತಾ ಇರುತ್ತಲ್ಲ, ಏನೇನು ಮಿಂಚುತ್ತೆ ಎಲ್ಲ ಗೋಲ್ಡಾ? ಅಲ್ಲ ಅಲ್ವಾ? ಹಾಗೆ ನಿಮ್ಮ ಹತ್ರ ಇರೋರೆಲ್ಲ ಒಳ್ಳೆಯವರಲ್ಲ. ನಿಮ್ಮ ಹತ್ರ ಸುಮಾರು ಜನ ಮೋಸ ಮಾಡೋರೇ ಆಗಿದ್ದಾರೆ, ಅವರು ನಿಮಗೆ ಗೊತ್ತಿರೋರೇ ಆಗಿದ್ದಾರೆ. ಸೊ ತುಂಬ ನಂಬಕ್ಕೆ ಹೋಗ್ಬಿಡಿ. ಅದಕ್ಕೆ ನಿಮ್ಗೆ ಈ ಥರದೊಂದು ಕಾರ್ಡ್ ಬಂದಿರೋದು. ನಿಮಗೆ ನಿಮ್ಮ ಬೆನ್ನ ಹಿಂದೆ ಹುನ್ನಾರ ಹಾಕೋದು, ನಿಮಗೆ ನೋವು ಕೊಡೋದು, ಇದೆಲ್ಲ ನಡೀತಾ ಇದೆ. ಹುಷಾರಾಗಿರಿ ಆ ವಿಚಾರವಾಗಿ. ಅದು ನಿಮಗೆ ಮೆಸೇಜ್ ಬಂದಿದೆ ದೈವದಿಂದ. ಸೊ ದ್ಯಾಟ್ ವಾಸ್ ಯುವರ್ ರೀಡಿಂಗ್. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.